ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ರವೆ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರವೆ ವಡೆ ಬಹಳ ಗರಿಗರಿಯಾಗಿರುತ್ತೆ, ಹಾಗೆ ರುಚಿನೂ ಸಹ ಚೆನ್ನಾಗಿರುತ್ತೆ. ಇವತ್ತು ನಾವು ಮಾಡ್ತಾ ಇರತಕ್ಕಂಥ ರವೆ ವಡೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಸ್ಟೈಲಲ್ಲಿರುತ್ತೆ. ಹಾಗಿದ್ರೆ ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕೆಂಪು ಬಣ್ಣದ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನೀವು ಮೊದಲೇ ಪಡ್ಕೋಬೋದು. ಈಗ ರವೆ ವಡೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮೀಡಿಯಂ ರವೆನ 1/4 kg ತೊಗೊಂಡಿದ್ದೀವಿ. 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಇದನ್ನೆಲ್ಲ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀವಿ. ಹಾಗೆ 100 ಗ್ರಾಮ್ನಷ್ಟು ಮೊಸರನ್ನ ತೊಗೊಂಡಿದ್ದೀವಿ. ಸ್ವಲ್ಪ ತೆಂಗಿನಕಾಯಿನ ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸಹ ಸ್ವಲ್ಪ ತೊಗೊಂಡು ತೊಳೆದು ಅದನ್ನು ಈ ರೀತಿ ಹಚ್ಚಿಟ್ಕೊಂಡಿದ್ದೀವಿ. ಕರಿಬೇವನ್ನು ಸಹ ನಾವಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಇನ್ನು ಹಸಿ ಮೆಣಸಿನಕಾಯಿನ 4 ರಿಂದ 5 ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. 1 ಇಂಚಿನ ಶುಂಠಿನ ತಗೊಂಡು ನಾವು ಈ ರೀತಿ ತುರಿದು ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ನಾವು ಸಪ್ರೇಟಾಗಿ ತೊಗೊಂಡಿದ್ದೀವಿ. ಇನ್ನು 1 ಚಿಟಿಕೆಯಷ್ಟು ತಿಂಡಿ ಸೋಡಾ ನಾವು ಈ ಒಂದು ರವೆ ವಡೆಗೆ ಉಪಯೋಗಿಸಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಲ್ಲಿ ಉಪ್ಪನ್ನ ತೊಗೊಂಡಿದ್ದೀವಿ. ನೋಡ್ಕೊಂಡ್ರಲ್ಲ ರವೆ ವಡೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳೇನು ಅಂತ. ಹಾಗಿದ್ರೆ ಮತ್ತೆ ಆಗ್ತಡ, ಬನ್ನಿ ರವೆ ವಡೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಈಗ ಈ ರೀತಿಯಾದಂಥ ಒಂದು ಬಟ್ಲನ್ನ ತೊಗೋಬೇಕಾಗತ್ತೆ. ಈ ಬಟ್ಲಿಗೆ ನಾವು ಈರುಳ್ಳಿನ ಆ್ಯಡ್ ಮಾಡ್ಕೋತಾ ಇದ್ದೀವಿ, ಮೊಸರನ್ನ ಹಾಕ್ಕೋತಾ ಇದ್ದೀವಿ, ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿ ಪೀಸ್ನ ಹಾಕ್ಕೋತಾ ಇದ್ದೀವಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಮೆಣಸಿನಕಾಯಿ, ತುರಿದಿಟ್ಕೊಂಡಿರ್ತಕ್ಕಂಥ ಶುಂಠಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀವಿ. ಈಗ ಚಿಟಿಕೆಯಷ್ಟು ಸೋಡನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನಾವು ಸ್ವಲ್ಪ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ರವೆ ವಡೆಗೆ ರವೆ ಎಷ್ಟು ಮುಖ್ಯನೋ ಅಷ್ಟೇ ಮೊಸರು ಸಹ ಮುಖ್ಯ ಆಗುತ್ತೆ. ಏಕೆಂದರೆ ಮೊಸರು ಸ್ವಲ್ಪ ಹುಳಿ ಜೊತೆಗೆ ನಿಮಗೆ ಹೆಚ್ಚಿನ ಒಂದು ರುಚಿನೂ ಕೊಡುತ್ತೆ ಈ ಒಂದು ರವೆ ವಡೆಗೆ. ಈಗ ಇದೆಲ್ಲ ಒಂದು ಪ್ರಮಾಣಕ್ಕೆ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ರವೆನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ರವೆನೂ ಸಹ ನಾವು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವೆಲ್ಲ ಒಂದೇ ಪ್ರಮಾಣದಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ, ಅದೇ ರೀತಿ ನೀವು ಸಹ ಕಲಿಸ್ಕೋಬೇಕಾಗತ್ತೆ. ಓಕೆ, ಇದೆಲ್ಲ ಈಗ ಚೆನ್ನಾಗಿ ಕಲಸಾಗಿದೆ. ನೀವು ಇದನ್ನು ಎಣ್ಣೆಯಲ್ಲಿ ಕರಿಯೋದಕ್ಕೂ ಮೊದಲು 5 ನಿಮಿಷ ಹಾಗೆ ಇಡಬೇಕಾಗತ್ತೆ. ಇದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ರವೆ ಚೆನ್ನಾಗಿ ಹೇಳ್ಕೊಳುತ್ತೆ. ಆವಾಗ ನಿಮಗೆ ರವೆ ವಡೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರವೆ ವಡೆಗೆ ಬೇಕಾದಂಥ ಹಿಟ್ಟನ್ನು ನಾವು ಕಲಸಿಟ್ಕೊಂಡಿದ್ದೀವಿ. ಈಗ ಇದು 5 ನಿಮಿಷ ಚೆನ್ನಾಗಿ ನೆಂದಿದೆ, ಹಾಗೆ ರವೆ ವಡೆ ಮಾಡೋದಕ್ಕೆ ಸಿದ್ಧವಾಗಿದೆ. ಬನ್ನಿ ಈಗ ಇದನ್ನು ಉಪಯೋಗಿಸಿ ಯಾವ ರೀತಿ ರವೆ ವಡೆ ಮಾಡೋದು ಅಂತ ನಾವು ನಿಮಗೀಗ ತಿಳಿಸ್ಕೊಡ್ತೀವಿ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಡಿ. ಸ್ಟವ್ ಹಚ್ಕೊಂಡು ಬಾಣಲಿ ಸ್ವಲ್ಪ ಬಿಸಿಯಾಗಿ ಬಿಡಿ. ಈಗ ಬಾಣಲಿ ಬಿಸಿಯಾಗಿದೆ. ಆ ಬಿಸಿಯಾದಂಥ ಬಾಣಲಿಗೆ ಎಣ್ಣೆನ ಹಾಕಿ ನೀವು ಸ್ವಲ್ಪ ಎಣ್ಣೆ ಕಾಯಾಗಿಬಿಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರನೇ ನಾವು ರವೆ ವಡೆ ಹಾಕೋದಕ್ಕೆ ಸಾಧ್ಯ. ನಾವು ಎಣ್ಣೆ ಕಾಯೋ ಸಮಯದಲ್ಲಿ ನಾವೇನು ಕಲಸಿಟ್ಕೊಂಡಿದ್ದೀವಿ ರವೆ ವಡೆಗೆ ಬೇಕಾದಂಥ ಹಿಟ್ಟನ್ನ ನಾವು ಅದನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಎಣ್ಣೆ ಕಾದ ನಂತರ ಇದನ್ನೆಲ್ಲ ವಡೆ ಆಕಾರಕ್ಕೆ ತಟ್ಟಿ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಮಗೆ ಬಿಸಿಯಾದಂಥ ಹಾಗೆ ರುಚಿಯಾದಂಥ ರವೆ ವಡೆ ರೆಡಿ ಆಗುತ್ತೆ. ನಾವು ಹೋಟ್ಲಲ್ಲೇ ಈ ಒಂದು ರವೆ ವಡೆ ಮಾಡೋದನ್ನು ಶೂಟ್ ಮಾಡಬೇಕು ಅಂದ್ಕೊಂಡ್ವಿ. ಆದರೆ ನಮಗೆ ಭಾಳಷ್ಟು ರಿಕ್ವೆಸ್ಟ್ ಬಂತು, ದಯವಿಟ್ಟು ಮನೆಯಲ್ಲಿ ಮಾಡ್ತಕ್ಕಂಥ ಪ್ರಮಾಣದಲ್ಲಿ ತೋರಿಸಿ ಅಂತ. ಅದಕ್ಕೋಸ್ಕರ ನಾವು ಹೋಟ್ಲಲ್ಲಿ ಮಾಡ್ತಕ್ಕಂಥ ರವೆ ವಡೆನ ಮನೇಲೇ ಮಾಡಿ ತೋರಿಸ್ತಾ ಇದ್ದೀವಿ. ಇದು ಹೋಟೆಲ್ ಸ್ಟೈಲ್ ರವೆ ವಡೆ ಅಲ್ಲ, ಹೋಟ್ಲಲ್ಲಿ ಮಾಡ್ತಕ್ಕಂಥ ರವೆ ವಡೆನೇ. ಹಾಗಿದ್ರೆ ಎಣ್ಣೆ ಕಾದಿದೆ, ಇಲ್ಲಿ ಉಂಡೆಗಳು ಸಹ ರೆಡಿಯಾಗಿದೆ. ಮತ್ತೆ ಆಗ್ತಡ, ಬನ್ನಿ ಇದನ್ನು ನಾವು ತಟ್ಟಿ ಎಣ್ಣೆಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ನೀವು ಉಂಡೆ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನ ವಡೆ ಆಕಾರಕ್ಕೆ ತಟ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀವು ಸಹ ತಟ್ಕೋಬೇಕಾಗತ್ತೆ. ಈಗ ಇದನ್ನು ನಾವು ಎಣ್ಣೆಗೆ
ಒಂದೊಂದೇ ಹಾಕಬೇಕಾಗತ್ತೆ. ಈಗ ನಾವಿಲ್ಲಿ ತಟ್ಟಿದಂಥ ಉಂಡೆನ ಒಂದೊಂದೇ ಹಾಕೋತಾ ಇದ್ದೀವಿ. ಇದು ಚೆನ್ನಾಗಿ ಬೆಂದರೆ ನಿಮಗೆ ರವೆ ವಡೆ ರೆಡಿ ಆಗುತ್ತೆ. ಇದನ್ನು ಸಹ ನೀವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ ಮಾತ್ರ ಬೇಯುತ್ತೆ, ಒಳಗಡೆ ಖಂಡಿತ ಬೇಯೋದಿಲ್ಲ. ಈಗ ವಡೆ ಒಂದು ಕಡೆ ಬೆಂದಿದೆ. ಬೆಂದಂಥ ವಡೆನ ನೀವು ನಾಜೂಕಾಗಿ ಮತ್ತೊಂದು ಕಡೆಗೆ ತಿರುಗಿಸ್ಬೇಕಾಗುತ್ತೆ. ಈ ರವೆ ವಡೆ ಸ್ಪೆಷಲ್ ಏನಪ್ಪ ಅಂದರೆ ಎಷ್ಟು ಗರಿಯಾಗಿರುತ್ತೋ ಅಷ್ಟೇ ಸ್ಮೂತಾಗೂ ಸಹ ಇರುತ್ತೆ. ನೀವು ಈ ರವೆ ವಡೆನಲ್ಲೇ ಸ್ಮೂತ್ನೆಸ್ ಮತ್ತು ಕ್ರಿಸ್ಪಿನೆಸ್ ಎರಡೂ ಸಹ ನೋಡ್ಬೋದು. ಈ ಒಂದು ರವೆ ವಡೆನ ಖಂಡಿತ ಡಯಾಬಿಟಿಸ್ ಪೇಷಂಟ್ಸ್ ಸಹ ತಿನ್ಬೋದು, ಯಾಕೆಂದರೆ ಇದರಲ್ಲಿ ಲೋ ಕ್ಯಾಲೋರಿ ಇರುತ್ತೆ. ಎರಡೂ ಕಡೆಗೆ ಕಂದು ಬಣ್ಣ ಬರೋವರೆಗೆ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಹೆಚ್ಚು ಫ್ಲೇಮಲ್ಲಿ ಬೇಯಿಸಿದ್ರೆ ಖಂಡಿತ ಸೀದ್ರೆ ಟೇಸ್ಟ್ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಸೀಸಕ್ಕೆ ಹೋಗಬೇಡಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಸ್ವಲ್ಪ ನಿಧಾನ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ಇಲ್ಲಿ ನೋಡ್ತಾ ಇರಲ್ಲ ವೀಕ್ಷಕರೇ, ರವೆ ವಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಕಂದು ಬಣ್ಣ ಬಂದಿದೆ. ಈ ಹದಕ್ಕೆ ನೀವು ಸಹ ರವೆ ವಡೆನ ಬೇಯಿಸ್ಕೋಬೇಕಾಗುತ್ತೆ. ಈ ಹದಕ್ಕೆ ಬೇಯಿಸಿದಾಗಲೇ ನಿಮಗೆ ವಡೆ ಚೆನ್ನಾಗಿರೋದು, ಟೇಸ್ಟ್ ಬರೋದು ಮತ್ತು ಕ್ರಿಸ್ಪಿನೆಸ್ ಸಿಗೋದು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಬಿಸಿಯಾದಂಥ ರವೆ ವಡೆ ಈಗ ತಯಾರಾಗಿದೆ. ಹೋಟ್ಲಲ್ಲಿ ಮಾಡ್ತಕ್ಕಂಥ ರವೆ ವಡೆನೇ ಇದು. ನೀವು ಸಹ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಬಿಸಿನ ಸ್ವಲ್ಪ ಆರಿಸಿ ತಿಂದರೆ ರುಚಿ ಮತ್ತಷ್ಟು ಚೆನ್ನಾಗಿರುತ್ತೆ. ಹಾಗಿದ್ರೆ ನಾವು ಮಾಡಿದಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಮತ್ತೆ ಆಗ್ತಾಡ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಈ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿಗಳಿಗೋಸ್ಕರ ನೋಡ್ತಾ ಇರಿ ಭಾಗ್ಯ ಟಿವಿ ಯೂಟ್ಯೂಬ್ ಚಾನಲ್ನ. ನಮಸ್ಕಾರ ಸ್ನೇಹಿತರೆ.